welcome to Desai Academy of class 8. So, second chapter one variable. So, now class 8 linear equation in one variable exercise 2.2 fifth problem solve ಮಾಡಿ ಈ ಚಾಪ್ಟರ್ ನಾವು ರಿಮೈನಿಂಗ್ ಕ್ವಶನ್ ಆನ್ಸರ್ಸ್ ನಿಮ್ಮದು ರಿಮೈನಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡಿಬೇಕಾಗಿತ್ತಪ್ಪ ಅಂದ್ರೆ ನಮ್ಗೆ ಪ್ಲೇ ಲಿಸ್ಟ್ ಏನು ಮಾಡ್ಬೋದು ಸರ್ಚ್ ಮಾಡ್ಬೋದು ಆ್ಯಂಡ್ ಇದು ಎಕ್ಸಸೈಸ್ 2.1 ಆಗಿರ್ಬೋದು ಎಕ್ಸಸೈಸ್ 2.2 ನಿಮ್ಗೆ ನಾವು ವೀಡಿಯೋಸ್ಗಳನ್ನಂತ ಸಿಗ್ಬೋದು. ಸೊ ನಾವೀಗ ಡಿಸ್ಕಸ್ ಏನು ಮಾಡಪ್ಪ ಅಂದ್ರೆ ಎಕ್ಸಸೈಸ್ 2.2 ಫಿಫ್ತ್ ಪ್ರಾಬ್ಲಮ್. ಏನು ಫಿಫ್ತ್ ಪ್ರಾಬ್ಲಮ್ ಅಪ್ಪ ಅಂದ್ರೆ the two numbers are in the ratio of 5:3. ಎರಡು ನಂಬರ್ಸ್ ಅವ ಆ ಎರಡು ನಂಬರ್ಸ್ ಏನವಪ್ಪ ಅಂದ್ರೆ ಎರಡು ನಂಬರ್ಸ್ ಏನವ ರೇಷನ್ ಅವ ಯಾವ ರೇಷನ್ ಅವ 5:3 ಅವ ಆ ನಂಬರ್ ರೇಷನ್ ಅವ ಅಲ್ಲಿ 5:3. The two numbers are in the ratio of 5:3 if they are differ. ನೋಡಿ ಡಿಫರ್ ಅಂದ್ರೆ ಏನಪ್ಪ ಅಂತಂದ್ರೆ ಇಲ್ಲಿ ನಮಗೆ ಹೇಳ್ಬೋದು ಡಿಫ್ರೆನ್ಸ್ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು ಈಗ ಡಿಫರ್ ಮೀನಿಂಗ್ ಏನಪ್ಪ ಇಲ್ಲಿ ಕರಿ ನಮಗೆ ಡಿಫರೆನ್ಸ್ ಅಂತ ಹೇಳ್ದ. ಡಿಫ್ರೆನ್ಸ್ ಬೈ ಹೌ ಮಚ್ 18. ಯಾವ ನಂಬರ್ಸ್ಗಳನ್ನ ಅಲ್ಲಿ ಮೈನಸ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಸೊ ಎಷ್ಟು ಬರ್ತದೆ ಅಂತಂದ್ರೆ 15 ನಂಬರ್ಸ್ ಅಂತ 15 ನಂಬರ್ ಬರ್ತದೆ. ಸಾರಿ ಯಾವ್ದು ಬರ್ತಾ 18 ನಂಬರ್ಸ್ ಬರ್ತದೆ. ಟೂ ನಂಬರ್ಸ್ ಯಾವ ರೇಷನ್ ಅಲ್ಲಿ 5:3 ಅದ. ನಮಗಲ್ಲಿ ಡಿಫರ್ ಮಾಡಿದಾಗ ಎಷ್ಟು ಬರ್ತದೆ 18 ಬರ್ತದೆ. ಹಾಗಿತ್ತಂದ್ರೆ ವಾಟ್ ಆರ್ ದಿ ನಂಬರ್ಸ್ ಅಂತ ಕೇಳ್ತಾರೆ. ಸೊ ಟೂ ನಂಬರ್ಸ್ ಅವ ಅದಕ್ಕೆ ಡಿಫರ್ ಮಾಡಿದಾಗ ಟೂ ನಂಬರ್ಸ್ ಡಿಫರ್ ಮಾಡಿದಾಗ 18 ಬರ್ತದೆ. ಆ ನಂಬರ್ಸ್ ಯಾವ ರೇಷನ್ ಅವ 5:3 ಹಂಗಿತ್ತಪ್ಪ ಅಂತಂದ್ರೆ ಆ ನಂಬರ್ಸ್ಗಳು ಏನವ ಅಂತ ಕೇಳ್ತಾರೆ. ಸೊ ದಿಸ್ ಇಸ್ ಅಬೌಟ್ ಸಿಂಪಲ್ ಕ್ವಶನ್ ರೈಟಾ. ಸೊ ಸೊಲ್ಯೂಷನ್ ಸೊಲ್ಯೂಷನ್ ಏನು ಮಾಡಬೇಕು ಫಸ್ಟ್ let the ratio be what x. ರೇಷಿಯೋ ಏನು ತೊಗೊಂಡಿದ್ದಕ್ಕ ಎಕ್ಸ್ ಅಂತ ತೊಗೊಂಡು ರೇಷಿಯೋ ಕೊಟ್ಟಾರೆ ನಿಮ್ದು ಟೂ ನಂಬರ್ ರೇಷಿಯೋ ಅದ 5:3. ಈ ರೇಷಿಯೋ ಏನು ತೊಗೊಂಡು ಎಕ್ಸ್ ತೊಗೊಂಡು ನಮ್ಮ ನಂಬರ್ಸ್ ಏನು ಕೊಟ್ಟಾನಪ್ಪ ಅಂದ್ರೆ ದ ನಂಬರ್ಸ್ ಏನವ ನೋಡ್ರಿ ನಂಬರ್ಸ್ ಏನವ 5:3 ಅಂದ್ರೆ ಅಲ್ಲಿ ರೇಷಿಯೋಗೆ ಏನು ತಗೊಂಡು ಅಂತ ಹೇಳ್ತಾರೆ ಅಲ್ಲಿ ಎಕ್ಸ್ ಅಂತ ತಗೊಂಡು ಅಂದ್ರೆ ಏನು ಬರ್ಬೋದು ನೋಡಿ 5x ಮತ್ತೆ ಇನ್ನೊಂದೇನು ಬರಬೇಕು ಆಯ್ತಾ ಇನ್ನೊಂದೇನದ 3x ರೈಟಾ. ಸೊ ನಾವು ನಂಬರ್ಸ್ಗಳಿಗೆ ಅಂತ ರೇಷಿಯೋ ಕಿದ್ದಕ್ಕೆ ಬರ್ಕೊಂಡಿದ್ದೀವಿ 5x ಮತ್ತು 3x. ಯಾವಾಗಲೇ ಒಂದು ಕ್ವಶನ್ ಒಳಗೆ ರೇಷಿಯೋ ಬಂತು ರೇಷಿಯೋ 5:3 7:3 7:15 or 8:10 like this it will comes means whenever ratio will comes we will using the what ratio as the in terms of x variable. ಸೊ ನಾವು ರೇಷಿಯೋ ಬಗ್ಗೆ ತಗೋತೀವಿ ನೋಡಿ x ಅಂತ ಟರ್ಮ್ ಅಂತ ಬೇರೆ ತಗೋದು ವೈಟ್ ವೇರಿಯಬಲ್ ತಗೋದು ಹಾಗೇನಿಲ್ಲ. ಬಟ್ ರೇಷಿಯೋ ಬಂದಾಗ ನಾವೇನಾಗ್ತದೆ ವೇರಿಯಬಲ್ಸ್ಗಳು ಯೂಸ್ ಮಾಡ್ತೀವಿ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಸೊ ನೋಡಿ 5x ಮತ್ತು 3x ಅಮ್ಮ ನಮ್ಮ ನಂಬರ್ ಏನವ ನಮಗೆ ಇಫ್ ದ ಟೂ ದೀಸ್ 5x 3x ತಗೊಂಡು 5 ಇದೆ ನೋಡಿ ಯಾವ ನಂಬರ್ಸ್ ಏನವ ನಮಗಲ್ಲಿ 5x ಅಂತ ತಗೊಂಡೆ ಇನ್ನೊಂದೇನು ತಗೊಂಡೆ ನಮಗಲ್ಲಿ 3x ಕರೆಕ್ಟಾ. ಈ 5x ಮತ್ತು 3x ತೊಗೊಂಡೋಗಿ ಇನ್ನೊಂದು ವರ್ಡ್ ಏನು ಬಂತು ಇಲ್ಲಿ ಡಿಫರ್ ಅಂತ ಬಂತು ರೈಟಾ. 5x ಮೈನಸ್ 5x ಮತ್ತು 3x ಡಿಫರ್ ಆದಾಗ ಎಷ್ಟು ಬಂತು 18. ಅಂದರೆ ಡಿಫರ್ ಅಂದರೆ ಏನು ಹೇಳಿದ್ರು ಡಿಫ್ರೆನ್ಸ್ ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಎಷ್ಟು ಬಂತು ನಮಗಲ್ಲಿ 18 ಬರ್ತದೆ ಅಂತ ಏನೋ ಕ್ವಶನ್ ಒಳಗೆ 5x ಮೈನಸ್ 3x ಡಿಫರ್ ಆದಾಗ ಎಷ್ಟು ಬರ್ತದೆ 18 ಬರ್ತದೆ ಅಂತ ಕ್ವಶನ್ ಇದೆ. ಯಾಕಂದ್ರೆ ಟೂ ನಂಬರ್ಸ್ ಆರಿಂದ ರೇಷಿಯೋ ಆಫ್ ಅಂತ ಬರ್ತೀವಿ 5:3 ಅಂದ್ರೆ ಏನು ಬರ್ಕೊಂಡೆ 5:3x ಅಂತ ಬರ್ಕೊಂಡೇವೆ ರೈಟಾ. ಸೊ ಆ ಡಿಫರ್ ಎಷ್ಟು ಆಗ್ಲತ್ತ 18 ಆಗುತ್ತೆ ಅಂದ್ರೆ 5x ಮೈನಸ್ 3x = 18. ಇಲ್ಲಿ 5x ಮೈನಸ್ 3x ಅಂದ್ರೆ ಎಷ್ಟು ಉಳಿತು ನಮಗಲ್ಲಿ 2x = ಏನಾಯಿತು 18 ರೈಟಾ. ಸೊ 5x ಮೈನಸ್ 3x = 2x = 18 ನೋಡ್ಕೊಂಡು ಏನಾಗ್ತದೆ. ಸೊ 5x ಒಳಗೆ 3x ಎಷ್ಟು ಉಳಿತು 2x = ರೈಟ್. ಈ 2 ಏನಾಗ್ತದೆ ಈ ಸೈಡ್ ಬಂದರೆ ಏನಾಗ್ತದೆ ಡಿವಿಷನ್ ಆಗ್ತದೆ ಕರೆಕ್ಟಾ. ಮಲ್ಟಿಪ್ಲಿಕೇಶನ್ ಈಸ್ 2 ಹಿಯರ್ left hand side if you go to the right hand side it becomes a divide. So here x is equal to 18/2 ಕರೆಕ್ಟಾ. 18/2 ನೋಡಿ 18/2 ಅಂದ್ರೆ ಏನಾಗ್ತದೆ ನಾವು ಈಸಿ ಸಿಂಪ್ಲಿಫೈ ಮಾಡೋದು 9 1s 9 2s 18 ರೈಟಾ. 9 1s 9 2s 18 ಅಂದ್ರೆ x is equal to ಏನು ಬಂತು ನಮಗಲ್ಲಿ 9. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು 9 ಬಂತು ರೈಟಾ. ನಮ್ಗೆ ನಂಬರ್ಸ್ ಏನವ ನಂಬರ್ಸ್ ಏನಿದೆ ಒಂದು 5x ಇದೆ ಮತ್ತು ಅದು 3x ಅಂತ. ಸೊ therefore numbers are ಫೈಂಡ್ ಮಾಡಬೇಕಾ. ಈಗ ನಂಬರ್ಸ್ ಆರ್ ಅಂದ್ರೆ ಫಸ್ಟ್ ಒಂದಲ್ಲಿ ಏನದ 5x. ಸೊ ಫಸ್ಟ್ ನಂಬರ್ ಏನು 5x. x ಅಂದ್ರೆ ಎಷ್ಟು ಬಂತು ನಮಗಲ್ಲಿ 9 ಬಂತು. ಸೊ 9 × 5 ಎಷ್ಟು 40 ರೈಟಾ. 9 × 5 ಎಷ್ಟಾಯಿತು 45 ಆಯಿತು. ನೆಕ್ಸ್ಟ್ ಇನ್ನೊಂದು ನಂಬರ್ ಏನೋ ನಮಗಲ್ಲಿ 3x ರೈಟಾ. 3 ಅಂದರೆ ಎಷ್ಟಾಯಿತು 3x ಇದ್ದರೆ 9 ಏನಾಯಿತು 27. ಸೊ ಏನಾಯ್ತಪ್ಪ ಅಂತಂದ್ರೆ ಫಸ್ಟ್ ನಂಬರ್ ಏನಾಯಿತು 5 ಅಂತ ಬರ್ಕೊಂಡ್ರೆ 5x ಅಂತ ಬರ್ಕೊಂಡ್ರೆ x ದಲ್ಲಿ ಎಷ್ಟು ಬಂದು 9 ಬಂತು. ಸೊ 9 5s 45
3x is equal to, in place of x you have to put the value of 9 here. 9 3 is 27. Here the numbers of values how much here? Our first number is 45 and third number is what? Sorry, second number is what? 27. First number is 45. These are the two numbers of